ಗಂಗಾ ನದಿಯ ನೀರು ಶುದ್ಧವಾಗಿಲ್ಲ ಅನ್ನೋರಿಗೆ ಇಲ್ಲಿದೆ ಉತ್ತರ. 65 ಕೋಟಿಗೂ ಅಧಿಕ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿದ್ರೂ ಗಂಗಾ ನದಿಯ ನೀರ್ಯಾಕೆ ಇಷ್ಟೊಂದು ಪರಿಶುದ್ಧವಾಗಿದೆ? ಪದ್ಮಶ್ರೀ ಪುರಸ್ಕೃತ ವಿಜ್ಞಾನಿ ಡಾಕ್ಟರ್ ಅಜಯ್ ಸೋಂಕರ್ ಅವರ ಬಳಿ ಪ್ರಪಂಚದಾದ್ಯಂತ ಇರುವ ವಿಜ್ಞಾನಿಗಳು ಗಂಗಾ ನದಿಯ ಬಗ್ಗೆ ವಿಚಾರಿಸಿದ್ಯಾಕೆ? ಗಂಗಾ ನದಿಯ ನೀರು ಪರಿಶುದ್ಧವಾಗಿರುವುದಕ್ಕೆ ಇರುವಂತಹ ವೈಜ್ಞಾನಿಕ ಕಾರಣಗಳೇನು? ಮಹಾಕುಂಭಮೇಳದಲ್ಲಿ ನಡೆಯುವ ಪುಣ್ಯ ಸ್ನಾನದ ಬಗ್ಗೆ ಕೊಂಕು ತೆಗೆದವರಿಗೆ ಇಲ್ಲಿದೆ ಉತ್ತರ. ನಮಸ್ಕಾರ. 144 ವರ್ಷಗಳಿಗೊಮ್ಮೆ ಬರುವಂತಹ ಮಹಾಕುಂಭಮೇಳ ಸಮಾಪ್ತಿಯಾಯಿತು. ಮಹಾಕುಂಭಮೇಳಕ್ಕೆ ತೆರೆ ಬಿತ್ತು. ಮಹಾಕುಂಭಮೇಳದ ಆರಂಭದಿಂದ ಅಂತ್ಯದವರೆಗೂ ಕೆಲ ಕೊಂಕುಚಿವಿಗಳು ಮಹಾಕುಂಭಮೇಳದಲ್ಲಿ ಹಾಗಾಯಿತು, ಹೀಗಾಯಿತು, ಗಂಗಾ ನದಿಯ ನೀರಿನಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ರೆ ಬಡತನ ಪರಿಹಾರವಾಗುತ್ತಾ? ಗಂಗಾ ನದಿಯ ನೀರು ಕುಡಿಯೋದಕ್ಕೆ ಯೋಗ್ಯವಲ್ಲ, ಆ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಚರ್ಮ ರೋಗ ಬರುತ್ತೆ, ಗಂಗಾ ನದಿಯ ನೀರು ಶುದ್ಧವಾಗಿಲ್ಲ, ಹೀಗೆ ಅನೇಕ ಕೊಂಕು ಮಾತುಗಳು ಮಹಾಕುಂಭಮೇಳದ ಬಗ್ಗೆ ಕೇಳಿ ಬಂದಿತ್ತು. ಆದರೆ ಈಗ ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಮಹಾಕುಂಭಮೇಳದ ಬಗ್ಗೆ ಯಾರು ಕೊಂಕನ್ನ ಮಾತಾಡಿದ್ರೋ ಅವರೆಲ್ಲರೂ ಕೂಡ ತಿರುಗಿ ನೋಡುವಂತಹ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಗಂಗಾ ನದಿಯ ಬಗ್ಗೆ ವಿಶ್ವದಾದ್ಯಂತ ಅಚ್ಚರಿ ವ್ಯಕ್ತವಾಗಿದೆ. ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಮಹಾಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ 65 ಕೋಟಿಗೂ ಅಧಿಕ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿದ್ರೂ ಕೂಡ ಆ ಗಂಗಾ ನದಿಯ ನೀರು ಅದು ಹೇಗೆ ಸ್ಫಟಿಕದ ಹಾಗೆ ಪರಿಶುದ್ಧವಾಗಿದೆ ಅಂತ ಹೇಳಿ ಜಾಗತಿಕವಾಗಿ ಚರ್ಚೆಗಳು ಏರ್ಪಟ್ಟಿದೆ. ವಿಜ್ಞಾನಿಗಳು ಈ ಬಗ್ಗೆ ಆಶ್ಚರ್ಯವನ್ನ ವ್ಯಕ್ತಪಡಿಸಿದ್ದಾರೆ. ಮಹಾಕುಂಭಮೇಳ ನಡೀತಾ ಇದ್ದ ಸಮಯದಲ್ಲಿ ಆ ನೀರು ಸ್ನಾನಕ್ಕೆ ಯೋಗ್ಯ ಅಲ್ಲ ಅನ್ನುವಂಥ ಸುದ್ದಿ ಬಂದಾಗ ಗಂಗಾ ನದಿಯ ನೀರು ಶುದ್ಧವಾಗಿದೆ, ಆ ನೀರಿನಲ್ಲಿ ಸ್ನಾನ ಏನು, ಗಂಗಾ ನದಿಯ ನೀರು ಕುಡಿಯೋದಕ್ಕೂ ಯೋಗ್ಯ ಅಂತ ಹೇಳಿ ಸ್ವತಃ ತಾವೇ ಆ ನೀರನ್ನ ಕುಡಿದು ಸಾಬೀತುಪಡಿಸಿದಂತಹ ಪದ್ಮಶ್ರೀ ಪುರಸ್ಕೃತ ವಿಜ್ಞಾನಿ ಡಾಕ್ಟರ್ ಅಜಯ್ ಸೋಂಕರ್ ಅವರಿಗೆ ಪ್ರಪಂಚದಾದ್ಯಂತ ಇರುವಂತಹ ವಿಜ್ಞಾನಿಗಳು ಕರೆ ಮಾಡಿ ಗಂಗಾ ನದಿಯ ನೀರಿನ ಬಗ್ಗೆ प्रश्न ಮಾಡ್ತಾ ಇದ್ದಾರೆ. पानी का स्पेसिमेन ला करके लैब में टेस्ट कर रहा हूं, तो आज तक मुझे इस तरह की बैक्टीरियल ग्रोथ जो कि रोगमय हो ये मुझे देखने को नहीं मिली. और जब मैंने अपने माइक्रोस्कोप के नीचे उसको देखा, अभी मैं आपको वाणी संगम का दिखाता हूं, तो उसके अंदर मुझे 99% बैक्टीरिया मरे हुए सिर्फ दिखाई दिए. गंगा नदिಯ ನೀರು ಯಾಕೆ ಸ್ಫಟಿಕದ ಹಾಗೆ ಸ್ಪಷ್ಟವಾಗಿದೆ? ಗಂಗಾ ನದಿಯ ನೀರು ಬೇರೆ ನದಿಗಳಿಗಿಂತ ಯಾಕೆ ಇಷ್ಟೊಂದು ಪರಿಶುದ್ಧವಾಗಿದೆ ಅನ್ನೋದಕ್ಕೆ ಸಾಕಷ್ಟು ವೈಜ್ಞಾನಿಕ ಕಾರಣಗಳಿವೆ. ಗಂಗಾ ನದಿಯ ನೀರು ಯಾಕೆ ಇಷ್ಟೊಂದು ಪರಿಶುದ್ಧವಾಗಿದೆ ಅನ್ನುವಂತಹ ಚರ್ಚೆ ಈಗಷ್ಟೇ ಅಲ್ಲ, ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿತ್ತು. 1896ರಲ್ಲಿ ಬ್ರಿಟಿಷ್ ಬ್ಯಾಕ್ಟೀರಿಯಾಲಜಿಸ್ಟ್ ಅರ್ನ್ಸ್ಟ್ ಹ್ಯಾಂಕಿನ್ ತಮ್ಮ ಪುಸ್ತಕದಲ್ಲಿ ಗಂಗಾ ನದಿಯ ನೀರಿಗೆ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುವಂತಹ ಗುಣವಿದೆ ಅಂತ ಬರ್ಕೊಂಡಿದ್ದಾರೆ. ಇವರ ನಂತರ ಫ್ರೆಂಚ್ ಮೈಕ್ರೋಬಯಾಲಜಿಸ್ಟ್ ಡಿ ಹ್ಯಾರೆಲ್ಸ್ ಗಂಗಾ ನದಿಯ ನೀರಿನಲ್ಲಿ ಬ್ಯಾಕ್ಟೀರಿಯೋಫೇಸ್ ಅನ್ನುವಂತಹ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ ಅನ್ನುವಂತಹ ಮಾಹಿತಿಯನ್ನ ನೀಡಿದ್ರು. ಈ ಬ್ಯಾಕ್ಟೀರಿಯೋಫೇಸ್ಗಳು ನೀರಿನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನ ತಿನ್ನುತ್ತೆ. ಹಾಗಾಗಿ ಈ ಬ್ಯಾಕ್ಟೀರಿಯೋಫೇಸ್ ಗಂಗಾ ನದಿಯ ನೀರಿನಲ್ಲಿರುವುದರಿಂದ ಗಂಗಾ ನದಿಯಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗೋದಿಲ್ಲ. ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ರಿಸರ್ಚ್ ಸೆಂಟರ್ NEERI ಕಂಡಕ್ಟ್ ಮಾಡಿದ ಅಧ್ಯಯನದಲ್ಲಿ ಗಂಗಾ ನದಿಯಲ್ಲಿ ಬ್ಯಾಕ್ಟೀರಿಯೋಫೇಸ್ಗಳಿದೆ, ಹಾಗಾಗಿ ಗಂಗಾ ನದಿಯಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗಲ್ಲ, ಸೊ ಗಂಗಾ ನದಿಯ ನೀರು ಶುದ್ಧವಾಗಿದೆ ಅಂತ ಹೇಳಿದ್ರು. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಪ್ರಕಾರ ಗಂಗಾ ನದಿಯಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಅಂದ್ರೆ ಕರಗಿದ ಆಮ್ಲಜನಕ ಇದೆ, ಇದು ನೀರಿನ ಕ್ವಾಲಿಟಿಯನ್ನ ಮೇಂಟೈನ್ ಮಾಡುತ್ತೆ ಅಂತ ಹೇಳಿದ್ದಾರೆ. IIT ಮಾಡಿದ ರಿಸರ್ಚ್ ನಲ್ಲಿ ಗಂಗಾ ನದಿಯ ನೀರಿನಲ್ಲಿ ಕ್ಯಾಲ್ಸಿಯಂ ಹಾಗೂ ಮೆಗ್ನೀಷಿಯಂ ಇದೆ, ಹಾಗಾಗಿ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ದಾರೆ. NEERI ಮಾಡಿದಂತಹ ಒಂದು ರಿಸರ್ಚ್ ನ ಪ್ರಕಾರ ಗಂಗಾ ನದಿಗೆ ಬೇರೆ ನದಿಗಳಿಗೆ ಹೋಲಿಸಿದ್ರೆ ತನ್ನನ್ನ ತಾನು ಶುದ್ಧೀಕರಿಸುವಂತಹ ಸಾಮರ್ಥ್ಯ ಇದೆ ಅಂತ ಹೇಳಿದ್ದಾರೆ. ದ ಜರ್ನಲ್ ಆಫ್ ಎನ್ವಿರಾನ್ಮೆಂಟಲ್ ಬಯಾಲಜಿ ಗಂಗಾ ನದಿ ಆಂಟಿ ಮೈಕ್ರೋಬಯಲ್ ಪ್ರಾಪರ್ಟೀಸ್ ಅನ್ನ ಹೊಂದಿದೆ ಅನ್ನುವಂತಹ ಮಾಹಿತಿಯನ್ನ ಕಂಡುಹಿಡಿದಿದೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪ್ರಕಟಿಸಿರುವ ರಿಪೋರ್ಟ್ ನ ಪ್ರಕಾರ ಗಂಗಾ ನದಿಯಲ್ಲಿ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಕಡಿಮೆ ಇದೆ, ಇದರಿಂದ ಆರ್ಗ್ಯಾನಿಕ್ ಪೊಲ್ಯೂಷನ್ ಬಹಳ ಕಡಿಮೆ ಇರುತ್ತೆ ಅಂತ ಹೇಳಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೈಕ್ರೋಬಯಲ್ ಟೆಕ್ನಾಲಜಿ IMTECK ಮಾಡಿರುವ ಸಂಶೋಧನೆಯಲ್ಲಿ ಗಂಗಾ ನದಿಯಲ್ಲಿರುವ ವಿಶಿಷ್ಟ ಸೂಕ್ಷ್ಮ ಜೀವಿಯ ಜೀವರೂಪಗಳು ಜೈವಿಕ ವಿಘಟನೆ ಮತ್ತು ನೀರಿನ ಶುದ್ಧತೆಯನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಅನ್ನುವಂತಹ ಮಾಹಿತಿ ಇದೆ. ಸೊ ಇದನ್ನೆಲ್ಲ ನೋಡಿದಾಗ ನಮ್ಮ ದೇಶದಲ್ಲಿ ಗಂಗಾ ನದಿಗೆ ಯಾಕೆ ಇಷ್ಟೊಂದು ಪವಿತ್ರವಾದ ಸ್ಥಾನವನ್ನ ಕೊಟ್ಟರು ಅನ್ನೋದು ವೈಜ್ಞಾನಿಕವಾಗಿ
ಸಾಬೀತಾಗುತ್ತೆ. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ನಮ್ಮ ಪೂರ್ವಜರು ಗಂಗಾ ನದಿಗೆ ಬಹಳ ಪವಿತ್ರವಾದ ಸ್ಥಾನವನ್ನ ಕೊಟ್ಟಿದ್ರು. ಒಟ್ಟಾರೆಯಾಗಿ ಹೇಳೋದಾದ್ರೆ ಮಹಾಕುಂಭಮೇಳದ ಬಗ್ಗೆ ಕೊಂಕು ತೆಗೆದವರಿಗೆ ಇದು ಸರಿಯಾದ ಉತ್ತರವನ್ನ ಕೊಟ್ಟಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.